ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಈಗಾಗಲೇ ಒಂದು RTO ಅಪ್ಲಿಕೇಶನ್ಸ್ ಅಂದರೆ ಮೋಟಾರ್ ವಾಹನ ನಿರೀಕ್ಷಕರು ಹುದ್ದೆಗೆ ಈಗಾಗಲೇ ಒಂದು ನೋಟಿಫಿಕೇಷನ್ನ ಹೊರಡಿಸಲಾಗಿತ್ತು. ಅದೇ ರೀತಿಯಾಗಿ ಇದು ಒಂದು ತಾಂತ್ರಿಕ ದೋಷದಿಂದ ಒಂದು ಯಾವುದೇ ರೀತಿ ಅಪ್ಲಿಕೇಶನ್ನು ಇಲ್ಲಿ ಸ್ಟಾರ್ಟ್ ಆಗಿದ್ದಿಲ್ಲ. ಆದರೆ ಇವತ್ತಿನಿಂದ ಈ ಒಂದು KPSC ಇಲ್ಲಿ ಕರೆದಿರುವ RTO ಒಂದು ಅಪ್ಲಿಕೇಶನ್ ಇವತ್ತಿನಿಂದ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ. ನೀವು ಆರಾಮಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಎಲಿಜಿಬಿಲಿಟೀಸ್ ಏನಿದೆ ಅಂದರೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಲಿ, ಒಂದು ಏಜ್ ಲಿಮಿಟ್ ಆಗಿರಲಿ ಮತ್ತು ಇನ್ನಿತರ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಬನ್ನಿ, ಈಗಾಗಲೇ ಒಂದು ಮೋಟಾರ್ ಅಂದರೆ RTO ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದೆ. ಇವತ್ತಿನಿಂದಲೇ ಅರ್ಜಿ ಪ್ರಾರಂಭವಾಗಿದೆ. ಈ ಒಂದು ಹುದ್ದೆ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಒಂದು ಕೊನೆಯ ದಿನಾಂಕವಾಗಿರಲಿ ಮತ್ತು ಏನೇನೋ ಒಂದು ಕ್ವಾಲಿಫಿಕೇಷನ್ ಇದೆ ಅಂತ ನಾವು ಒಂದು PDF ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಅಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇದರದ್ದು ನಾನು PDF ಇಲ್ಲಿ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀನಿ. ಈ ಒಂದು ಅಧಿಸೂಚನೆಯದು ನೋಡಿ, ಈ ಅಧಿಸೂಚನೆಯಲ್ಲಿ ಹೇಳಿರುವಂತೆ ನಿಮಗೆ ಟೋಟಲ್ ಆಗಿ 70 ವೇಕೆನ್ಸಿಗಳನ್ನ ರಿಲೀಸನ್ನು ಮಾಡಿದ್ದಾರೆ. ಒಂದು ಸಾರಿಗೆ ಇಲಾಖೆಯಲ್ಲಿ ಈ ಒಂದು RTO ನಿರೀಕ್ಷರ ಒಂದು ಹುದ್ದೆಯಲ್ಲಿ ಬರುತ್ತೆ. ನಿಮಗೆ ಟೋಟಲ್ ಆಗಿ 70 ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಳೋದಾದರೆ ನಿಮಗೆ ಈ ಒಂದು ಕಾಲಮಿತಿ ಅಂದರೆ ಈ ಕಾಲಮಿತಿಯನ್ನು ಈಗ ಚೇಂಜ್ ಆಗಿದೆ. ಅಂದರೆ ಇವತ್ತಿನಿಂದ ಇಲ್ಲಿ ಅರ್ಜಿ ಪ್ರಾರಂಭವಾಗಿದ್ದ ಕಾರಣ ಇಲ್ಲಿ ನಿಮಗೆ 30/5/2024ರಿಂದ 30/6/2024ರವರೆಗೆ ಒಂದು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮತ್ತು ಏನೇನು ಇಲ್ಲಿ ಇಂಪಾರ್ಟೆಂಟ್ಸ್ ಇದಾವಂತೆ ನೋಡ್ಕೊಳ್ಳೋಣ. ಇಲ್ಲಿ ಅರ್ಜಿ ಸಲ್ಲಿಸುವ ಹಂತಗಳನ್ನು ನೀಡಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಅಲ್ಲಿ ತಿಳಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ನೇಮಕಾತಿ ವಿಧಾನ ನೋಡೋದಾದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅದಕ್ಕೂ ಮುಂಚೆ ನಿಮಗೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಇರುತ್ತೆ. ಅದಕ್ಕೆ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಅದು ಒಳಗೊಂಡಿರ್ತದೆ. ಆ ಒಂದು ಎಕ್ಸಾಮಿನೇಷನಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ಪಡೆಯಲೇಬೇಕಾಗುತ್ತೆ. ಅದು ಒಂದು ಎಲಿಜಿಬಿಲಿಟಿ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಒಂದು ಆಯ್ಕೆ ವಿಧಾನದ ಮೆರಿಟ್ ತೆಗೆಯೋದಿಲ್ಲ. ನೀವು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಪಾಸಾದರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿದೆ ಅಂದರೆ ನಿಮಗೆ ಟೋಟಲಾಗಿ 2 ಪೇಪರ್ಗಳು ಇರುತ್ತವೆ. ಈ ಪತ್ರಿಕೆ 100 ಅಂಕಗಳನ್ನು ಒಳಗೊಂಡಿರ್ತದೆ. ಅದು ನೆಗೆಟಿವ್ ಈ ಒಂದು ಪೇಪರ್ಗೆ ಇರುತ್ತೆ. ಪೇಪರ್ 1, ಪೇಪರ್ 2 ಅಂತಿರುತ್ತೆ. ಒಂದು ಪೇಪರ್ 1ನಲ್ಲಿ ನಿಮಗೆ ಏನು ಒಂದು ಸಾಮಾನ್ಯ ಜ್ಞಾನ ಬಗ್ಗೆ ಇಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಗರಿಷ್ಠ ನಿಮಗೆ 100 ಅಂಕ ಮತ್ತು 1.5 ಗಂಟೆ ನಿಮಗೆ ಇಲ್ಲಿ ಒಂದು ಎಕ್ಸಾಮಿನೇಷನ್ ಬರೆಯಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಒಂದು ಪತ್ರಿಕೆ 2ಯಲ್ಲಿ ನಿಮಗೆ ನೋಡೋದಾದರೆ ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಒಂದು ಕಂಪ್ಯೂಟರ್ ಜ್ಞಾನವನ್ನು ಒಳಗೊಂಡಿರ್ತದೆ. ಇದು ಟೋಟಲ್ ಆಗಿ 100 ಅಂಕಗಳಿರುತ್ತೆ. ಅವಧಿ ನಿಮಗೆ 2 ಗಂಟೆಯನ್ನು ಇಲ್ಲಿ ನೀಡಿರ್ತಾರೆ. ಇಷ್ಟು ಗಂಟೆಗಳಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇದಾದ ತಕ್ಷಣ ಈ ಒಂದು ಹುದ್ದೆಗೆ ಏನು ಒಂದು RTO ಇದೆ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ವಯೋಮಿತಿಯನ್ನು ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ನೋಡಿ, ವಯೋಮಿತಿ ಯಾವ ರೀತಿಯಾಗಿದೆ ಮತ್ತು ವೇತನ ಶ್ರೇಣಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಸಾರಿಗೆ ಇಲಾಖೆಯಲ್ಲಿನ ಮೋಟಾರು ವಾಹನ ನಿರೀಕ್ಷಕರಾಗಿರ್ತವೆ. ಇವು 70 ಹುದ್ದೆಗಳಾಗಿರ್ತವೆ ಮತ್ತು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ 6 ವೇಕೆನ್ಸಿಯನ್ನು ಮೀಸಲನ್ನು ಇಟ್ಟಿದ್ದಾರೆ. 70 ನಾನ್ ಕಲ್ಯಾಣ ಹೈದರಾಬಾದ್ ಅಭ್ಯರ್ಥಿಗಳಿಗೆ, ಒಂದು 6 ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೀಸಲನ್ನು ಇಟ್ಟಿರ್ತಾರೆ. ನೋಡಿ, ಈ ಒಂದು RTO ಹುದ್ದೆಗೆ ವೇತನ ಶ್ರೇಣಿ 33,450ರಿಂದ 62,600ವರೆಗೆ ಒಂದು ವೇತನ ಶ್ರೇಣಿಯನ್ನು ಇಲ್ಲಿ ನಿಗದಿಪಡಿಸಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಯನ್ನು ಏನು ಹೊಂದಿರಬೇಕು ಅಂತ ನಾವು ಇಲ್ಲಿಗೆ ಕ್ಲಿಯರಾಗಿ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ಒಂದು SSLCಯನ್ನು ನೀವು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರ. ಅದರ ಜೊತೆಗೆ ಮೋಸ್ಟ್ ಪ್ರೊಸೆಸ್ಡ್ ಅಂದರೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಒಂದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ 2 ಒಂದು ಇಂಜಿನಿಯರಿಂಗನ್ನು ನೀವು ಕಂಪ್ಲೀಟನ್ನು ಮಾಡಿದರೆ ಒಂದು SSLC ಜೊತೆಗೆ ಒಂದು ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ ಒಂದು 2 ಇಂಜಿನಿಯರಿಂಗ್ ಮತ್ತು SLC ಕಂಪ್ಲೀಟ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನಮ್ಮ ಕಡೆ ಡಿಪ್ಲೊಮಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗನ್ನು ನೀವು ಕಂಪ್ಲೀಟನ್ನು ಮಾಡಿಲ್ಲ ಅಂತಂದರೆ ನೋಡಿ ಒಂದು ಡಿಗ್ರಿ ಲೆವೆಲ್ ಅಂದರೆ ಡಿಗ್ರಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಕಂಪ್ಲೀಟನ್ನು ಮಾಡಿದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ BTech ಮತ್ತು BTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್ ಇರುತ್ತೆ ಇಲ್ಲಿ BTechನಲ್ಲಿ. ಅದನ್ನು ನೀವು ಕಂಪ್ಲೀಟ್ ಮಾಡಿದರೆ ಆರಾಮಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಟೋಟಲಾಗಿ ನಿಮಗೆ ಒಂದು SSLC ಕಂಪ್ಲೀಟ್ ಮಾಡಿರಬೇಕು. ಅದರ ಜೊತೆಗೆ ಒಂದು ಡಿಪ್ಲೊಮಾ ಆಗಿರಲಿ, ಒಂದು ಡಿಗ್ರಿಯಲ್ಲಿ ಆಗಿರಲಿ, ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು
ಕಂಪ್ಲೀಟನ್ನು ಮಾಡಲೇಬೇಕಾಗತ್ತೆ. ನೋಡಿ, ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್, ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟನ್ನು ಮಾಡಲೇಬೇಕಾಗತ್ತೆ. ನೋಡಿ, ಅದರ ಜೊತೆಗೆ ಏನು ಇನ್ನೊಂದು ಮಾಹಿತಿ ಅಂದರೆ, ನಿಮ್ಮ ಕಡೆ ಒಂದು ಮೋಟಾರ್ ಸೈಕಲ್ ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ನ ನೀವು ಹೊಂದಿರಲೇಬೇಕಾಗತ್ತೆ. ಈ ಒಂದು ಲೈಸೆನ್ಸ್ ಇದ್ದರೆ ಮಾತ್ರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿ, ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಒಂದು ಮೋಟಾರ್ ಸೈಕಲ್ ವಿತ್ ಗೇರ್ ಒಂದು ಮೋಟಾರ್ ಸೈಕಲ್ದು ಲೈಟ್ ಮೋಟಾರ್ ವೆಹಿಕಲ್ ಅಂತ ಹೇಳ್ತಾರೆ. ಆ ಒಂದು ಲೈಸೆನ್ಸನ್ನು ನೀವು ಹೊಂದಿದ್ರೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು. ನೋಡಿ, ಅದರ ಜೊತೆಗೆ ಇನ್ನೊಂದು 4th ಒನ್ ನೋಡೋದಾದರೆ, ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಡಲಾಗುತ್ತೆ. ಅದು ಫಾರ್ ಮೆನ್ಗೆ ಯಾವ ರೀತಿಯಾಗಿದೆ ಅಂದರೆ, ಹೈಟ್ 168 ಸೆಂಟಿಮೀಟರ್ ಫಾರ್ ಮೆನ್ಗೆ ಮತ್ತು ಚೆಸ್ಟು 86 ಸೆಂಟಿಮೀಟರ್ ವೆನ್ ಫುಲ್ಲಿ ಆಗಬೇಕಾಗತ್ತೆ. ಮತ್ತು ವುಮೆನ್ದವ್ರಿಗೆ ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ. ವುಮೆನ್ದವ್ರಿಗೆ ಹೈಟ್ 157 ಸೆಂಟಿಮೀಟರ್ ಇರುತ್ತೆ, ವೇಟು 49 kg ಇರುತ್ತೆ. ಮತ್ತು ಇನ್ನಿತರ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸನ್ನು ನೀಡಿರ್ತಾರೆ, ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ನಾನು ಇದನ್ನು ಟೆಲಿಗ್ರಾಮ್ ಗ್ರೂಪಿಗೆ ಕಳಿಸ್ತೀನಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪ್ ಯಾರು ನಮಗೆ ಜಾಯ್ನ್ ಆಗಿಲ್ಲ, ನನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ PDF ನೀವು ವೀಕ್ಷಣೆಯನ್ನು ಮಾಡ್ಬೋದು. ನೋಡಿ, ಈ ರೀತಿಯಾಗಿರುತ್ತೆ. ಮತ್ತು ವಯೋಮಿತಿ ಒಂದು ನೋಡ್ಕೊಳ್ಳೋಣ ಯಾವ ರೀತಿಯಾಗಿದೆ. ನೋಡಿ, ಕನಿಷ್ಠ ನಿಮಗೆ 18 ವರ್ಷ ಇರಬೇಕಾಗುತ್ತೆ. ಒಂದು ಗರಿಷ್ಠ ಸಾಮಾನ್ಯ ಅರ್ಹತೆಗೆ ಸಂಬಂಧಪಟ್ಟಂತೆ ಅಂದರೆ GM ಕೆಟಗರಿಗೆ 35 ಇಯರ್ಸ್ ಮತ್ತು ಪ್ರವರ್ಗ 2A 2B 3A 3Bದವರಿಗೆ 38 ಇಯರ್ಸ್ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವಯಸ್ಸಿನ ಒಳಗಿನ ಒಂದು ಸಡಿಲಿಕೆಯನ್ನು ನೀಡಿರ್ತಾರೆ, ಅಂದರೆ ವಯೋಮಿತಿಯನ್ನು ನೀಡಿರ್ತಾರೆ. ಮತ್ತು ಈ ಒಂದು ಹುದ್ದೆ ಏನು ಒಂದು 76 ವೇಕೆನ್ಸಿಗಳಿದ್ದಾವೆ. ಈ ಒಂದು 76 ವೇಕೆನ್ಸಿ ರಿಸರ್ವೇಷನ್ ಸೀಟ್ಗಳ ಮೂಲಕ ಹಂಚಿಕೆಯನ್ನು ಮಾಡಿರ್ತಾರೆ. ಸೀಟ್ಗಳನ್ನ ನೀವು ನೋಡ್ಕೊಳ್ಬೋದು, ಯಾವೊಂದು ಕೆಟಗರಿಗೆ ಯಾವೊಂದು ಮೀಸಲಾತಿಯ ಅನುಗುಣವಾಗಿ ಇಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಮಹಿಳೆ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಮಾಜಿ ಸೈನಿಕ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು ಮತ್ತು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿರ್ಬೋದು, ತೃತೀಯ ಲಿಂಗ ಆಗಿರ್ಬೋದು, ಒಟ್ಟು ಟೋಟಲ್ ಆಗಿ ನಿಮಗೆ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಅದರ ಅನುಸಾರವಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ ರೀತಿಯಾಗಿ ಏನು ಒಂದು RTO ಆಫೀಸ್ನಲ್ಲಿ ಕರೆದಿರುವ ಒಂದು ಮೋಟಾರ್ ವಾಹನ ನಿರೀಕ್ಷಕರು ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಈ ರೀತಿಯಾದ ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್ ನಾವು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ. ಈಗಾಗಲೇ ಒಂದು ಅಭ್ಯರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ಹುದ್ದೆಗೆ ಏನು ಒಂದು ಎಜುಕೇಷನ್ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಜುಕೇಷನ್ ಏನು ಬೇಕಂದರೆ SSLCಯನ್ನು ನೀವು ಕಂಪ್ಲೀಟನ್ನು ಮಾಡಬೇಕು. ಇದರ ಜೊತೆಗೆ ನೀವು ಡಿಪ್ಲೊಮಾ ಆಗಿರಲಿ ಅಥವಾ ಒಂದು ಡಿಗ್ರಿಯಲ್ಲೇ ಆಗಿರಲಿ, ಒಂದು ಆಟೋಮೊಬೈಲ್ನಲ್ಲಿ ನೀವೇನು ಮಾಡಿರಬೇಕು, ಇಂಜಿನಿಯರಿಂಗನ್ನು ಕಂಪ್ಲೀಟನ್ನು ಮಾಡ್ಕೊಳ್ಬೇಕು. ಅಥವಾ ನೀವು ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ನೀವು ಕಂಪ್ಲೀಟನ್ನು ಮಾಡಿರಬೇಕಾಗತ್ತೆ. ಇದರ ಜೊತೆಗೆ ಈ ಎರಡೂ ಜೊತೆಗೆ ನಿಮಗೆ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಇದ್ದರೆ ಆದರೆ ಈ ಹುದ್ದೆಗೆ ನೀವು RTO ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿ ಒಂದು ಕ್ವಾಲಿಫಿಕೇಷನ್ನ ಇಟ್ಟಿದ್ದಾನೆ. ಒಂದು SSLC ಮತ್ತು ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು. ಇದರ ಜೊತೆಗೆ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ನೀವು ಕಂಪಲ್ಸರಿ ಹೊಂದಬೇಕಾಗುತ್ತೆ. ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿ ಒಂದು ಆರಾಮಾಗಿ RTOಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.